ಈಗ ಮುಂದಿನ ಏನು ಎಂತ ಅನ್ನೋದನ್ನು ಅವರ ಈಗ ಹೇಳಬೇಕು ತಿಳ್ಕೊಂಡ ನನಗಾಗಲಿ ಅಥವಾ ಸೌದತ್ತಿ ಮತ್ತು ರಾಮದೂರು ಭಾಗದ ಜನರಿಗೆ ರೈಲ್ವೆ ಸೌಲಭ್ಯ ದೊರಕಿಸಿಕೊಡಬೇಕು ಅನ್ನುವಂಥ ಒಂದು ಚಿಂತನೆಯನ್ನು ತಗೊಂಡು ಪ್ರಥಮವಾಗಿ ರಾಮದುರ್ಗ ನಗರವನ್ನು ಬಂದನ್ನು ಆಚರಿಸಿ ಸರ್ಕಾರ ಮತ್ತು ಸರ್ಕಾರದ ಪ್ರತಿನಿಧಿಗಳ ಗಮನ ಸೆಳೆದು ಜನ ಜಾಗೃತಿಯನ್ನು ಮನವರಿಕೆ ಮಾಡಿ ಈ ಯೋಜನೆ ಹೆಂಗೆ ನಿಂತೈತಂದ್ರೆ ಟಾಪ್ನಾಗ ನಿಂತೈತಿ. ಈ ಬರೇ ಹಿಂಗೆ ಹೊಡೆದು ಉಳಿಸ್ಬಿಡೋದು ಅಟ್ಟ ಕೆಲಸ ಐತಿ. ಈಗಾಗಲೇ ಮಾನ್ಯ ಜನರಲ್ ಮ್ಯಾನೇಜರ್ ರೈಲ್ವೆ ಮುಕುಲ್ ಶರಣ್ ಮಾಥೂರ್ ಅವರು ಒಂದು ಪತ್ರವನ್ನು ಜಗದೀಶ್ ಶೆಟ್ಟರ್ ಅವರಿಗೆ ಕೊಟ್ಟಾರ. ವಾಸವ ಆಗಿದ್ದ ತಪ್ಪನ್ನು ಪುನರೆಚ್ಚರಿಸೋದಿಲ್ಲ, ಅದನ್ನು ಮತ್ತೆ ರಿಪೀಟ್ ಮಾಡಂಗಿಲ್ಲ. ಯೋಜನೆಗೆ ಅಗತ್ಯ ಇರುವಂಥ ಯೋಜನೆಯ ಪರವಾದಂಥ ಸಮೀಕ್ಷಾ ವರದಿಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡ್ತೀವೋ ಅಂತ ಹೇಳ್ಯಾರ. ಲೆಟರ್ ಐತೆ ನಮ್ಮ ಹತ್ರ. ಅವ್ರು ಹೇಳಿದ್ದಾರೆ. ಅದರಂತೆ ನಮ್ಮ ಜಗದೀಶ್ ಶೆಟ್ಟರ್ ಅವರು ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಬೇಕಂತೇಳಿ ಪೂರಾ ಮನಸ್ಸಾರೆ ಭಕ್ತಿಪೂರ್ವಕವಾಗಿ ಜಗದೀಶ್ ಶೆಟ್ಟರ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಕರ್ನಾಟಕದ 28 ಲೋಕಸಭಾ ಸದಸ್ಯರನ್ನು ಕೂಡ ಅಪೀಲ್ ಮಾಡೀನಿ. ತಾವುಗಳು ಜಗದೀಶ್ ಶೆಟ್ಟರ್ ಅವರ ಪ್ರಯತ್ನಕ್ಕೆ ಕೈಗೂಡಿಸಬೇಕು. ಪಕ್ಷ ಭೇದ ಮರೆತು ತಾವುಗಳು ಅವ್ರಿಗೆ ಬೆಂಬಲಿಸಬೇಕು ಅಂತೇಳಿ ನಾನು ಕರೆಯನ್ನು ಕೊಟ್ಟಿನಿ. ತಾವು ವಿಡಿಯೋಗಳನ್ನು ನೋಡಿರಬೇಕು. ಅದನ್ನು ಪೂರಾ ಕರ್ನಾಟಕದ ಎಲ್ಲ ಸಂಸದರುಗಳು ಬಹಳಷ್ಟು ಸೀರಿಯಸ್ ಆಗಿ ತಗೊಂಡಾರ. ಅದರಂತೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರು ಒಂದು ಕಾರ್ಯಕ್ರಮಕ್ಕೆ ಬಾಗಲಕೋಟೆಗೆ ಬಂದಿದ್ರು. ಮನೆ ತೀರ್ಕೊಂಡ್ರು ನೋಡ್ರಿ. ಅವರು ಪ್ರಭಾವಶಾಲಿ ನಾಯಕರುಗಳಿಗೆ ಅಂದ್ರೆ ಅವರು ಅಧಿಕಾರದಾಗ ಇಲ್ಲ ಅಂತ ತಿಳ್ಕೊರಿ, ಪಕ್ಷದ ಒಂದು ದೊಡ್ಡ ನಾಯಕತ್ವ ಅವ್ರಿಗೆ ಇದ್ರೆ ಅವ್ರಿಗೂ ಭೇಟಿಯಾಗಿ ಬರೇ ಲೋಕಾಪುರ ಟು ಧಾರವಾಡ, ಸೌದತ್ತಿ, ಯಲ್ಲಮ್ಮ, ರಾಮದೂರು ಇದರ ಬಗ್ಗೆ ಎಲ್ಲ ಕ್ಲಿಯರಿಫಿಕೇಶನ್ ಎಲ್ಲರೂ ಮಾಡೀನಿ. ಯಾರೂ ಒಬ್ಬರು ಇರೋದಿಲ್ಲ, ಎಲ್ಲರೂ ಇದರ ಪರವಾಗಿ ಇದ್ದಾರೆ. ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಸಂಸದರು ಸೇರಿ ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇದಕ್ಕೆ ಬೆಂಬಲ ಆಧಾರ. ಅದರಂತೆ ನಮ್ಮ ಮುಖ್ಯಮಂತ್ರಿ ಅವರು ಬಂಡಿಗಿನಿ ಅಂತ ಒಂದು ಇದು ಕಾರ್ಯಕ್ರಮ ಬಂದಿದ್ರು. ನಾನೇ ಸ್ವತಃ ಭೇಟಿಯಾಗಿ ಸೌದತ್ತಿ ಯಲ್ಲಮ್ಮನ ಭಕ್ತರಿಗೆ, ಸಿಲ್ಸಂಗಿ ಕಾಳಮ್ಮನ ಭಕ್ತರಿಗೆ, ಶಬರಿ ಕೊಂಡದ ಭಕ್ತರಿಗೆ ಮತ್ತು ಗೊಡಚಿ ಈರಣ್ಣ ದೇವರ ಭಕ್ತರಿಗೆ, ಕರ್ನಾಟಕದೊಳಗೆ ಭಾರತ ದೇಶದೊಳಗೆ 2ನೇ ಕಾಶಿ ಅಂತ ನಡೆಸ್ಕೊಂಡಂಥ ಈ ಕ್ಷೇತ್ರ, ಇಲ್ಲಿ ಭಕ್ತರಿಗೆ ಅನುಕೂಲ ಆಗುವ ರೀತಿಯೊಳಗೆ ನೀವು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಈ ಯೋಜನೆ ಅನುಷ್ಠಾನಗೊಳಿಸಿದರೆ ನಾನು ಭೂಮಿ ಕೊಡ್ತೀನಿ ಅಂತ ನೀವು ಹೇಳ್ರಿ ಅಂತ ಪತ್ರ ಕೊಟ್ಟಿದ್ದೆ. ಅದಕ್ಕೆ ಉತ್ತರನೂ ಅವ್ರು ನನಗೆ ಕೊಟ್ಟಾರ. ಆ ಉತ್ತರದೊಳಗೆ ತಮಗೆಲ್ಲ ಲೆಟರ್ ನಿಮ್ಮ ಕಡೆ ಇರಬೇಕದು. ಅದರಾಗ ಅವ್ರು ಏನು ಕೇಳ್ಯಾರ, ರೈಲ್ವೆ ಮಾರ್ಗಗಳಿಗೆ ಒಂದು ನಮ್ಮ ಕರ್ನಾಟಕದೊಳಗೆ 50-50 ಅಂತ ಐತಿ. ಅಂದರೆ ಭೂಮಿ ಮತ್ತು ಯೋಜನೆಗೆ ಅಗತ್ಯ ಇರುವಂಥ 50% ಹಣ ಅಂದರೆ ಹಳಿ ಹಾಕಕ್ಕೆ, ಬ್ರಿಡ್ಜ್ ಕಟ್ಟಕ್ಕೆ, ಮಾರ್ಗಕ್ಕೆ ಏನು ಖರ್ಚು ಬರ್ತೈತಿ ಅದರಾಗ 50% ಕೊಡಬೇಕಂತೇಳಿ ನಿಯಮ ಅದ. ಥೈರಾಯ್ಡ್ ಅಂತ ಥೈರಾಯ್ಡ್ ಒಪ್ಪಂದ. ಶೆಟ್ಟರಿಗೆ ಇವರೆಲ್ಲ ಇದ್ರಾಗ ಸಿರ್ಸಂಗಿಗೆ ಬಂದಾಗ ಭೇಟಿಯಾಗಿ ಮನವಿ ಕೊಟ್ಟಿದ್ದಕ್ಕೆ ಅವ್ರು ಏನಂದಿದ್ರು, ಈಗ ಇಲ್ಲ ಅದು ಏನೈತೆ ಅನ್ನೋದು ಅದಕ್ಕೆ ನೀವು ಎಲ್ಲರೂ ಬರ್ರಿ, ನಾನು ಆಫೀಸ್ಗೆ ಬರ್ರಿ, ಎಲ್ಲರೂ ಕುಂತು ಮಾತಾಡೋದು. ನನಗೂ ನಾಲೆಜ್ ಬೇಕಾಗೈತೆ. ಅದು ಹೆಂಗೆ ಏನು ನಾಲೆಜ್ ಬೇಕಾಗೈತಿ. ನೀವು ನಮ್ಮ ಆಫೀಸ್ಗೆ ಬರ್ರಿ ಅಂತ ಅವರ ತಾರೀಕು ಕೊಟ್ಟಿದ್ದೆ. ನಾವು ಅವರ ತಾರೀಕು ಕೊಟ್ಟಾಗ ಎಲ್ಲರೂ ಹೋಗಿದ್ವಿ. ಆದ್ಮೇಲೂ ಜಗದೀಶ್ ಶೆಟ್ಟರ ಅಗ್ನಿ ಕೂಲಂಕುಷವಾಗಿ ಯಾವುದು ಏನು ಎಲ್ಲ ಚೆಂದಾಗಿ ಪ್ರದೇಶ ಎಲ್ಲ ಕೇಳಿ ನಾಳೆ ಇದನ್ನೆಲ್ಲ ತೊಗೊಂಡ ನಾನು ಜಿ ಎಮ್ ಕೂಡ ಮೀಟಿಂಗ್ ಐತಿ. ಜಿ ಎಮ್ ಕಡೆ ಎಲ್ಲಕ್ಕೆ ಡಿಸ್ಕಸ್ ಮಾಡಿದ್ರೆ ನಾವು ಮಾಡ್ತೀವಿ ಅಂತ. ಅದಾದ್ಮೇಲೂ ಏನಾಗಲಿಲ್ಲ. ಮತ್ತು ಜಿ ಎಮ್ ಕಡೆ ಎಲ್ಲರೂ ಹೋಗಿ ಬಂದ ಮೇಲೆ ಮತ್ತು ಮುಗಿತು. ಆದರೆ
ಜಗದೀಶ್ ಶೆಟ್ಟರದ ಇಂಟ್ರೆಸ್ಟ್ ಐತಿ, ಮಾಡಬೇಕು ಇದನ್ನು ಬಗೆಹರಿಸಬೇಕು, ಇದನ್ನು ನಮಗೆ ಜಗದೀಶ್ ಶೆಟ್ಟರ್ ಈಗ ಜಗದೀಶ್ ಶೆಟ್ಟರನ್ನ ಕೈ ಬಲಪಡಿಸಬೇಕು. ಜಗದೀಶ್ ಶೆಟ್ಟರ್ ಈಗ ಅಂದರೆ ಜಗದೀಶ್ ಶೆಟ್ಟರಿಗೂ ನಾನು ಕ್ಷೇತ್ರದೊಳಗೆ ಈಗ ನನ್ನ ಮೇಲೆ ಭಾಳ ಒತ್ತಾಯ ಐತಿ, ಲಘು ಮಾಡಿರಿ ಅಂತ ಹೇಳೋದಕ್ಕೂ ಒಂದು ಬಾಯಿ ಬರ್ಬೇಕಪ್ಪ ಅಂತಂದ್ರೆ ನಾವೇನು ಮಾಡಬೇಕು ಅಂತ ವಿಚಾರ